A very good morning to all of you. So this is the SCV 5 star ಆನ್ಲೈನ್ ಕ್ಲಾಸಸ್. ನಾವು ನಿಮ್ಮ SC ಬ್ರದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಇವತ್ತಿನ ಕ್ಲಾಸಲ್ಲಿ ಸಮಾಜ ವಿಜ್ಞಾನ ಕೊನೆಯ ವಿಷಯ 2023ನೇ ಇಸ್ವಿಯಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಕ್ಲಾಸಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಸೊ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ನೋಡೇ ಬಿಡೋಣ ಹೇಗಿದೆ ಅಂತ ನೋಡ್ರಿ. 81 ತಾಜ್ ಮಹಲ್ ಇರುವಂತಹ ಸ್ಥಳ ಯಾವುದು? ಸೊ ತಾಜ್ ಮಹಲ್ ಇರುವಂಥ ಸ್ಥಳ ದೆಹಲಿಯಲ್ಲಿದೆಯಾ, ಜೈಪುರದಲ್ಲಿದೆಯಾ, ಆಗ್ರಾದಲ್ಲಿದೆಯಾ ಅಥವಾ ಅಹಮದಾಬಾದಲ್ಲಿದೆಯಾ? ಸೊ ಸರಿಯಾದ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿ ಐತಿ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 82ನೇ ಪ್ರಶ್ನೆ ನೋಡ್ರಿ. ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ ಪಡೆದಿರುವಂತಹ ಪ್ಯಾರಾ ಅಥ್ಲೀಟ್, ಸೊ ಭಾರತದ ಒಂದು ಶ್ರೇಷ್ಠ ಪ್ಯಾರಾ ಅಥ್ಲೀಟು ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಿದ್ದಾರೆ, ಅರ್ಜುನ ಪ್ರಶಸ್ತಿ ಕೂಡ ಇವರು ಪಡೆದಿದ್ದಾರೆ. ಅವರು ಯಾರಪ್ಪ ಅಂದರೆ ಮಾಲತಿ ಹೊಳ್ಳ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 83 ಕ್ವಶನ್ ನೋಡ್ರಿ. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವವರ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಷ್ಟಿದೆ ಅಂದರೆ 7. ಸೊ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 84ನೇ ಪ್ರಶ್ನೆ. ಸೌರಶಕ್ತಿಯ ಮೂಲ, ಸೊ ಸೌರಶಕ್ತಿಯ ಮೂಲ ಸೂರ್ಯ ಆಗಿದ್ದಾನೆ, ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 85ನೇ ಪ್ರಶ್ನೆ. ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವಂತಹ ಭೂ ಪ್ರದೇಶಕ್ಕೆ ನಾವು ಏನಂತ ಕರಿತೇವೆ? ಭಾರತ ಒಂದು ಪರ್ಯಾಯ ದ್ವೀಪ ಅಂತ ಕರಿತೇವೆ. ಯಾಕಂದರೆ ಮೂರು ಕಡೆ ನೀರಿನಿಂದ ಕೂಡಿದ್ದು, ಒಂದು ಕಡೆ ಮಾತ್ರ ಭೂಮಿ ರೂಪವನ್ನು ಹೊಂದೈತಿ. ಹೀಗಾಗಿ ನಾವು ಮೂರು ಕಡೆ ನೀರು ಇತ್ತಂದ್ರೆ ಅವಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅಥವಾ ಸುತ್ತಲೂ ನೀರಿದ್ರೆ ನಾವು ಅದಕ್ಕೆ ದ್ವೀಪ ಅಂತ ಕರಿತೀವಿ. 4 ಕಡೆದ್ದು ನೀರಿದ್ರೆ, ಸುತ್ತಲೂ ನೀರಿದ್ರೆ ನಾವು ದ್ವೀಪ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾ. ಅದೇ 3 ಕಡೆ ಇದ್ದರೆ ಪರ್ಯಾಯ ದ್ವೀಪ, ಫಾರ್ ಎಕ್ಸಾಂಪಲ್ ಭಾರತ ಅಂತ ಹೇಳ್ಬೋದು. ನೆಕ್ಸ್ಟ್ 86ನೇ ಪ್ರಶ್ನೆ. ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಸೊ ಯಾವುದಪ್ಪ ಅಂದರೆ ಮಹಾನದಿ ಪೂರ್ವಕ್ಕೆ ಹರಿತದ. ಈ ಶರಾವತಿ ನದಿ ಆಗಿರ್ಬೋದು, ಅಥವಾ ನೇತ್ರಾವತಿ ಅಥವಾ ನರ್ಮದಾ, ಇವು ಪಶ್ಚಿಮ ಅಭಿಮುಖವಾಗಿ ಹರಿತಾವು. ನೆಕ್ಸ್ಟ್ 87ನೇ ಪ್ರಶ್ನೆ ನೋಡ್ರಿ. ಏನಿದೆ? ಸುತ್ತಲೂ ನೀರಿನಿಂದ ಆವೃತವಾಗಿರುವಂತಹ ಭೂಮಿ ನಾ ಹೇಳಿದ್ನಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 88 ನೋಡ್ರಿ. ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿಗೆ ನಾವು ಏನಂತ ಕರಿತೀವಿ ಅಂದರೆ ಸಿಂಪಡಿಸುವ ನೀರಾವರಿ ಅಂತ ಕರಿತೇವೆ. ನೀರನ್ನು ಪೈಪ್ಗಳ ಮೂಲಕ ಮಳೆಯ ರೂಪದಲ್ಲಿ ಬಿಡ್ತವೆ. ಇನ್ನು 89 ಪ್ರಶ್ನೆ ನೋಡ್ರಿ. ಟ್ರಾಪಿಕ್ ಸಿಗ್ನಲ್ಗಳಲ್ಲಿ ಹಸಿರು ದ್ವೀಪವು ಏನನ್ನು ಸೂಚನೆ ಮಾಡ್ತದೆ? ಸೊ ಸರಿಯಾದ ಉತ್ತರ ಬಿ, ಹೋಗಲು ಹಸಿರು ದ್ವೀಪವನ್ನು ನಾವು ತೋರಿಸ್ತಿರ್ತೇವೆ. ಇನ್ನು 90ನೇ ಪ್ರಶ್ನೆ ನೋಡ್ರಿ. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ವಿಭಕ್ತ ಕುಟುಂಬ ಅಂತ ಕರಿತೇವೆ. ಪೋಷಕರು ಮತ್ತು ಅವರ ಅವಿವಾಹಿತ ಮಕ್ಕಳು ಇರ್ತಾರ, ಮದುವೆ ಆಗ್ಲಾರ್ದವ್ರು ಇರ್ತಾರೆ ಮಕ್ಕಳು. ಸೊ ನೆಕ್ಸ್ಟ್ ನೋಡ್ರಿ. 91ನೇ ಪ್ರಶ್ನೆ. ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದಪ್ಪ ಅಂದರೆ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಕಂಡು ಬರ್ತಾರೆ ಕೊರಗ ಬುಡಕಟ್ಟು ಜನಾಂಗದವರು. ನೆಕ್ಸ್ಟ್ 92ನೇ ಪ್ರಶ್ನೆ. ಕೆಳಗಿನ ಕ್ರೀಡೆಗಳಲ್ಲಿನ ಸಾಹಸ ಕ್ರೀಡೆ ಯಾವುದು ಅಂದರೆ ರಾಕ್ ಕ್ಲೈಂಬಿಂಗ್ ಆಗಿದೆ. ಸೊ ಇದು ಸಾಹಸ ಕ್ರೀಡೆ ಆಗಿದೆ. ಹಾಗಾದರೆ ಇವು ಫುಟ್ಬಾಲ್, ಕಬಡ್ಡಿ ಮತ್ತು ಖೋಖೋ ಇವುಗಳನ್ನು ನಾವು ಸಾಂಪ್ರದಾಯಿಕ ಕ್ರೀಡೆಗಳು ಅಂತ ಕರಿತೇವೆ. ಇನ್ನು 93ನೇ ಪ್ರಶ್ನೆ. ಜೀವ ದ್ರವ ಯಾವುದು? ಎಣ್ಣೆನ, ಜೇನುತುಪ್ಪನ, ನೀರು ಅಥವಾ ಹಾಲುನಾ? ಸೊ ಇದು ಪ್ರಶ್ನೆ ಇದು ಏನಾಗೈತಿ? ಅಪೂರ್ಣ ಆಗೈತಿ, ಇನ್ಕಂಪ್ಲೀಟ್ ಆಗೈತಿ. ಬಟ್ ಕೊಟ್ಟಿರೋ ಆಪ್ಷನಲ್ಲಿ ಜೀವ ದ್ರವ ಯಾವುದಂದರೆ ಸಿ ಇಸ್ ದ ರೈಟ್ ಆನ್ಸರ್, ನೀರು ಸರಿಯಾದ ಉತ್ತರ. ಇನ್ನು 94ನೇ ಪ್ರಶ್ನೆ. ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಯಾವುದಪ್ಪ ಅಂದರೆ ಬಳಪದ ಕಲ್ಲುನ, ಮರಳು ಕಲ್ಲುನ, ಮರದ ದಿಮ್ಮಿಗಳನ್ನು ಅಥವಾ ಕಡಪ ಕಲ್ಲುನ? ಸೊ ಸರಿಯಾದ ಉತ್ತರ ಯಾವುದಂದರೆ ಮರದ ದಿಮ್ಮಿಗಳನ್ನು ನಾವು ಬಳಸ್ತೀವಿ. ಶೀತ ವಾತಾವರಣ ಇರುವುದರಿಂದ, ಜೊತೆಗೆ ಕಾಶ್ಮೀರದಲ್ಲಿ ಲಭ್ಯವಾಗಿರುವುದರಿಂದ, ಹೀಗಾಗಿ ಮರದ ದಿಮ್ಮಿಗಳನ್ನು ನಾವು ಅಲ್ಲಿ ಬಳಸ್ತೀವಿ. ಇನ್ನು ನೆಕ್ಸ್ಟ್ 95ನೇ ಪ್ರಶ್ನೆ ನೋಡ್ರಿ. ಸಮುದ್ರ ತೀರವು ಸಾಮಾನ್ಯವಾಗಿ ಡ್ಯಾಶ್ನಿಂದ ಕೂಡಿರುತ್ತದೆ. ಸೊ ಇದು ಸಮುದ್ರ ತೀರವು ಇದರಿಂದ ಕೂಡಿರ್ತದೆ ಅಂದ್ರೆ ಮರಳು ಮತ್ತು ಪುಡಿ ಕಲ್ಲಿನಿಂದ ಕೂಡಿರ್ತದೆ. ಸೊ ಅಲೆವು ಮಾಡಿದ ಒಂದು ಕ್ರಿಯೆಯಿಂದಾಗಿ ಸಮುದ್ರ ತೀರವು ಮರಳು ಮತ್ತು ಪುಡಿ ಕಲ್ಲು ಇಂದ ಕೂಡಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 96ನೇ ಪ್ರಶ್ನೆ. ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ ಯಾರು? ಮಾರ್ಕೋನಿನಾ? ಇಲ್ಲ, ಮಾರ್ಕೋನಿ ಏನು ಕಂಡುಹಿಡಿದಿದ್ದಾರೆ? ರೇಡಿಯೋ ಕಂಡುಹಿಡಿದಿದ್ದಾರೆ. ಗ್ರಹಾಂ ಬೆಲ್ಲನ? ಇಲ್ಲ, ಗ್ರಹಾಂ ಬೆಲ್ಲು ದೂರವಾಣಿ ಕಂಡುಹಿಡಿದಿದ್ದಾರೆ. ಇನ್ನು ರೈಟ್ಸ್ ಸಹೋದರನ? ಇಲ್ಲ, ಅವರು ವಿಮಾನವನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಯಾರು?
ಟೆಲಿವಿಷನ್ ದೂರದರ್ಶನವನ್ನು ಕಂಡುಹಿಡಿದವರೇ ಜಾನ್ ಬಿಯರ್ಡ್ ಸಾಹೇಬರು. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ 97ನೇ ಪ್ರಶ್ನೆ. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸಿದ ಚಳುವಳಿ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಯಾವುದಿಲ್ಲಿ ಚಿಪ್ಕೋ ಚಳುವಳಿ ಆಗಿದೆ. ಚಿಪ್ಕೋ ಚಳುವಳಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 98. ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವಂಗೆ ನಾವೇನಂತ ಕರಿತೇವೆ? ಬಡಗಿ, ಕಮ್ಮಾರ, ಚಮ್ಮಾರ, ಕುಂಬಾರ ಅಂತೇವಾ? ಏನಂತೇವಿ ಅವಂಗ ಅಂದರೆ ಬಡಗಿ ಅಂತ ಕರಿತೇವೆ. ನೆಕ್ಸ್ಟ್ 99ನೇ ಪ್ರಶ್ನೆ. ರಾಷ್ಟ್ರೀಯ ಹೂ ಯಾವುದು? ಗುಲಾಬಿನ, ಕಮಲನ, ಮಲ್ಲಿಗೆನ, ಸಂಪಿಗೆನ? ಸರಿಯಾದ ಉತ್ತರ ಕಮಲವಾಗಿದೆ, ಲೋಟಸ್. ನೆಕ್ಸ್ಟ್ ಕಟ್ಟಕಡೆಯ ಪ್ರಶ್ನೆ ನೋಡ್ರಿ 100ನೇ ಪ್ರಶ್ನೆ. ಪ್ರಪಂಚದ ಅತಿ ಎತ್ತರದ ಶೃಂಗ ಯಾವುದು? ಶೃಂಗ ಅಂದರೆ ಪರ್ವತ ಯಾವುದಂದರೆ ಮೌಂಟ್ ಎವರೆಸ್ಟ್ ಈಸ್ ದ ರೈಟ್ ಆನ್ಸರ್. ಸೊ ಡಿ ಆಗಿದೆ. ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ? 2023ನೇ ಪ್ರಶ್ನೆ ಪತ್ರಿಕೆಗಳನ್ನು 100 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಪ್ರೀವಿಯಸ್ ವಿಡಿಯೋಸು ಪ್ಲೇಲಿಸ್ಟಲ್ಲಿ ಇರ್ತಾವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ನೆಕ್ಸ್ಟು ಒಂದು ಕ್ಲಾಸಲ್ಲಿ ಮೀಟ್ ಆಗೋಣ. ಹ್ಯಾವ್ ಎ ಗುಡ್ ಡೇ.